ಕನ್ನಡದಲ್ಲಿ ಹೇಳ್ತಾರೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ಬಿಟ್ಟು. ಅದು ಸುಳ್ಳಲ್ಲ ಆಯಿತಾ. ಈಗ ಕೋಶ ಹೋಗಿ ಸೆಲ್ ಫೋನು ಮೊಬೈಲ್ಸು ಬಂದಿದೆ ಕೈಗೆ, ಅದು ಬೇರೆ ಮಾತು. ಸೋಷಿಯಲ್ ಮೀಡಿಯಾ ನೋಡು ಬಂದಿದೆ ಈಗ. ಬಟ್ ವೆನ್ ದೇಶಗಳನ್ನು ನೋಡಿದಾಗ, ಬೇರೆ ಬೇರೆ ಕಡೆಯಿಂದ ಕಲ್ಚರ್ಗಳನ್ನು ನೋಡಿದಾಗ, ಬೇರೆ ಬೇರೆ ಜನರು ಯಾವ ರೀತಿ ಒಂದು ಬಿಹೇವಿಯರಿಂದ ಹಿಡ್ಕೊಂಡು ಎಲ್ಲದನ್ನು ನೋಡಿದಾಗ, ಆ ಒಂದು ಎನ್ರಿಚ್ಮೆಂಟ್ ಏನಿರುತ್ತೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ UK ನಲ್ಲಿ ಅಲ್ಲಿ ಯಾವ ರೀತಿ ಪೇಷಂಟ್ ಜೊತೆಗೆ ಮಾತಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ನಮ್ಮಲ್ಲಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಪೇಷಂಟ್ಗೆ ಒಂದು ಬ್ರೇಕಿಂಗ್ ದ ಬ್ಯಾಡ್ ನ್ಯೂಸ್ ಅಂದರೆ, ಒಂದು ಈಗ ಆಯಿತಾ ಯಾರೋ ಅವ್ರಿಗೇನೋ ಒಂದು ಕಾಯಿಲೆ, ದೊಡ್ಡ ಕಾಯಿಲೆ ಆಗಿದೆ, ಅವರಿಗೆ ಹೌ ಟು ಟೆಲ್ ದ್ಯಾಟ್ ಅನ್ನೋದಕ್ಕೆ ಪ್ರಾಪರ್ ಟ್ರೈನಿಂಗ್ ಇದೆ. ಎಕ್ಸಾಂಪಲ್ ಈಗ ಫಾರ್ ಎಕ್ಸಾಂಪಲ್ ಯಾರಿಗೂ ಈಗ ಒಂದು ಕ್ಯಾನ್ಸರ್ ಅನ್ನೋ ವರ್ಡನ್ನ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಯಾವ ರೀತಿ ಪ್ರಿಕಾಷನ್ಸ್ ತೊಗೋಬೇಕು, ಯಾವ ರೀತಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಅದಕ್ಕೆ ತುಂಬ ಅಷ್ಟಿದೆ. ಅದಕ್ಕೆ ಅಂದರೆ ನಮ್ಮಲ್ಲಿ ಏನಾಗುತ್ತೆ, ಎಷ್ಟೋ ಸಾರಿ ಇಂಡಿಯಾದಲ್ಲಿ ಆಯಿತಾ ಇಟ್ ಈಸ್ ಟೇಕನ್ ಇನ್ ಎ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಕ್ಯಾಶುಯಲ್ ವೇ. ನಿಮ್ಗೆ ಈ ಥರ ಆಗಿದೆ, ಈ ಥರ ಆಪ್ರೇಷನ್ ಬೇಕು, ಈ ಥರ ಆಗಿದೆ, ನಿಮಗೆ ಇದು ಬೇಕು. ಅಲ್ಲಿ ಪ್ರತಿಯೊಂದಕ್ಕೂ ಅದನ್ನು ಮಾಡೋ ಒಂದು ರೀತಿ ಇರುತ್ತೆ. ಪೇಷಂಟನ್ನು ಕೂತ್ಕೊಳಿಸ್ಬೇಕು, ಐ ಟು ಐ ಕಾಂಟ್ಯಾಕ್ಟ್ ಇರಬೇಕು, ಪೇಷಂಟ್ಗೆ ಕಂಫರ್ಟಬಲ್ ಮಾಡಬೇಕು. ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಯಾರನ್ನಾರು ಕರ್ಕೊಂಬರ್ತೀವಿ ಅಂದರೆ ಅವ್ರನ್ನ ಫಸ್ಟ್ ಕರ್ಕೊಂಬಂದು ಕೂತ್ಕೊಳಿಸಿ ಒಟ್ಟಿಗೆ, ಅಂದರೆ ಅದನ್ನ ಅವ್ರನ್ನ ಮೆಂಟಲಿ ಫಸ್ಟು ಪ್ರಿಪೇರ್ ಮಾಡಬೇಕಾಗತ್ತೆ ಆ ಒಂದು ಇವೆಂಟ್ ವೇರ್ ವಿ ಆರ್ ಗೋಯಿಂಗ್ ಟು ಬ್ರೇಕ್ ದ ನ್ಯೂಸ್. ಯಾಕೆಂದರೆ ಸುಮ್ಮನೆ ಏನೋ ನಿಮ್ಮ ಕ್ಯಾನ್ಸರ್ ಆಗಿದೆ ಹೋಗಿ, ಇಟ್ಸ್ ನಾಟ್ ಲೈಕ್ ದ್ಯಾಟ್ ಆಯಿತಾ. ಸೊ ಆ ರೀತಿ ಪ್ರತಿಯೊಂದಕ್ಕೂ ಒಂದು ಟ್ರೈನಿಂಗ್ ಅಂತ ಇರುತ್ತೆ. ಅಂದರೆ ಈಗ ಪ್ರತಿಯೊಂದು ಯಾವ ರೀತಿ ಪೇಷಂಟ್ ಜೊತೆ ಮಾತಾಡಬೇಕು, ಯಾವ ರೀತಿ ಕೂತ್ಕೊಳ್ಬೇಕು, ಪೇಷಂಟ್ ಜೊತೆ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ದೇರ್ ಆರ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಥಿಂಗ್ಸ್. ಈಗೀಗ ಸ್ವಲ್ಪ ಇಂಡಿಯನ್ ಇದರಲ್ಲಿ ಬರ್ತಾ ಇದೆ ಇದೆಲ್ಲ, ಬಟ್ ನಾಟ್ ಟು ದಟ್ ಲೆವೆಲ್ ಆರ್ ಎಕ್ಸ್ಟೆಂಟ್ ಆ್ಯಸ್ ಆಫ್ ನೌ. ಸೊ ಅದೆಲ್ಲ ನೀವು ನೋಡಿದಾಗ, ಬೇರೆ ಬೇರೆ ಕಡೆ ನೋಡಿದಾಗ, ದೇರ್ ವಿಲ್ ಬಿ ಲಾಟ್ ಆಫ್ ಥಿಂಗ್ಸ್ ವಿಚ್ ಯು ಲರ್ನ್ ಫ್ರಮ್ different places, different people. When you mingle with people, you learn more. ಸೊ ಆ ರೀತಿಯನ್ನೆಲ್ಲದನ್ನು ಎಲಿಮೆಂಟ್ಸನ್ನು ತೊಗೊಂಡ್ಬಿಟ್ಟು ಐ ಹ್ಯಾವ್ ಟ್ರೈ ಟು ನನ್ನದೇ ಆದ ಒಂದು ರೀತಿಯ ಟ್ರೀಟ್ಮೆಂಟ್ ಆಗಲಿ, ನನ್ನದೇ ಆದ ಒಂದು ರೀತಿಯ ಹೌ ಐ ಮ್ಯಾನೇಜ್ ದ ಪೇಷಂಟ್ಸ್ ಆಗಲಿ. ಸೊ ಇಟ್ ಮೇ ಬಿ ವೆರಿ ಡಿಫ್ರೆಂಟ್. ಯಾಕೆಂದರೆ ಈಗ ಏನಾಗುತ್ತೆ, ಈಗ ಸಾಮಾನ್ಯ ಸೋಷಿಯಲ್ ಮೀಡಿಯಲ್ಲಿ ನೀವೇನು ನೋಡ್ತೀರಾ, ಎಷ್ಟು ಸರ್ಜರಿ ಮಾಡಿದ್ವಿ, 500 ಸರ್ಜರಿ ಮಾಡಿದ್ವಿ, 1000 ಸರ್ಜರಿ ಮಾಡಿದ್ವಿ, ನಂಬರ್ಸು ಬೋರ್ಡು ಹಾಕ್ಕೊಳ್ಳೋದು ತುಂಬ ಜನಕ್ಕೆ ಅದೊಂದು ಈಗ ಹವ್ಯಾಸ ಆಗಿದೆ ಇಂಡಿಯಾದಲ್ಲಿ ಎಸ್ಪೆಷಲಿ. ಅದು ದಟ್ ಈಸ್ ಸಮಥಿಂಗ್ ವಿಚ್ ಪೀಪಲ್ ಲುಕ್ ಅಟ್. ಆ್ಯಂಡ್ ಜನ ನನ್ನ ಕೇಳು ಇದ್ದಾರೆ, ನೀವು ಎಷ್ಟು 1000 ಸರ್ಜರಿ ಮಾಡಿದ್ದೀರಾ, ನೀವೆಷ್ಟು ಇದು ಮಾಡಿ. ಇಟ್ಸ್ ನಾಟ್ ಅಬೌಟ್ ದ ನಂಬರ್ಸ್, ಇಟ್ಸ್ ಅಬೌಟ್ ನೀವು ಫಸ್ಟ್ ಆಫ್ ಆಲ್ ಡಯಾಗ್ನೋಸಿಸ್ ಕರೆಕ್ಟಾಗಿ ಆಗಿದೆಯಾ. ಯಾಕೆಂದರೆ ಎಷ್ಟೋ ಸಾರಿ ನಿಮಗೆ ಸ್ಕ್ಯಾನ್ ರಿಪೋರ್ಟ್ ಇಸ್ ನಾಟ್ ಡಯಾಗ್ನೋಸ್. ನಂತರ ಪೇಷಂಟ್ ಬಂದು ಕೇಳ್ತಾರೆ, ರಿಪೋರ್ಟಲ್ಲಿ ಬರ್ದಿದೆ ಸರ್, ಆಯಿತಾ, ನನಗೆ ರಿಪೋರ್ಟಲ್ಲಿ ಬರೆದಿದ್ದು ಇಸ್ ನಾಟ್ ದ ಡಯಾಗ್ನೋಸಿಸ್ ಅಪ್ಪ. ನಾನು ನಿನ್ನನ್ನು ನೀನೇನು ಹೇಳ್ತಾ ಇದೆಯಾ, ನನಗೆ ನಿನ್ನ ತೊಂದರೆಗಳೇನಿದೆ ಅದನ್ನ ಹೇಳ್ತಾ ಇದೆಯಾ, ಅದನ್ನು ಚೆಕ್ ಮಾಡಿದಾಗ, ನಾನು ಎಕ್ಸಾಮಿನೇಷನ್ ಮಾಡಿದಾಗ ಏನು ನನಗೆ ಕಂಡು ಬಂತು, ಆಮೇಲೆ MRI ಫಿಲ್ಮ್ಸಲ್ಲಿ ಏನು ಕಂಡು ಬಂತು, ಇದೆಲ್ಲದು ಮ್ಯಾಚ್ ಆಗ್ತಾ ಇದೆಯಾ. ಇದೆಲ್ಲದು ಮ್ಯಾಚ್ ಆದರೆ ಆಯಿತು, ಅದಕ್ಕೆ ಆಪ್ರೇಷನ್ ಬೇಕಾ ಮಾಡೋಣ, ಅದಕ್ಕೆ ಆಪ್ರೇಷನ್ ಬೇಡವಾ ಇಲ್ಲ, ಆಯಿತಾ. ಎಷ್ಟೋ ಸರಿ ಪೇಷಂಟ್ಸ್ ಬಂದು ಜಗಳ ಮಾಡಿದ್ದೆ, ಇಲ್ಲ ಸರ್ ನಿಮಗೆ ಆಪ್ರೇಷನ್ ಮಾಡಬೇಕು ನನಗೆ ಅಂತೇಳಿ. ಅಲ್ಲ ಕಣೆಯ, ನಿಂಗೆ ಸರ್ಜರಿ ಬೇಡ ಅಂದರೆ ನಾನು ಮಾಡಲ್ಲ ಅಂತೇಳಿ ನಾನು, ಆಯಿತಾ. ಅದು ಆಗಿದೆ, ಎಷ್ಟೋ ಸರಿ ಆಗಿದೆ. ಯಾಕೆಂದರೆ ಫಾರ್ ಪೇಷಂಟ್ಸ್ ಏನಾಗುತ್ತೆ, ಈಗ 10 ಕಡೆಗೆ ವೆನ್ ದೇ ಹ್ಯಾವ್ ಹರ್ಡ್ ದಟ್ ಇದಕ್ಕೆ ಸರ್ಜರಿ ಬೇಕೇ ಬೇಕು ಅಂತೇಳಿ, ಈ ಡಾಕ್ಟ್ರ್ ಹೆಂಗೆ ಹೇಳೋಕ್ಕೆ ಸಾಧ್ಯ, ಈ ಥರ ಸರ್ಜರಿನೇ ಬೇಡ ಅಂತ ಹೇಳ್ಬಿಟ್ಟು ಅಂತೇಳಿ. ಸೊ ಆವಾಗ ಈಗ ಆರ್ಥೋಪೆಡಿಕ್ ವರ್ಲ್ಡಲ್ಲಿ ಇಫ್ ಯು ಸಿ ಟು ಬಿ ಆನೆಸ್ಟ್, ನಮ್ಮ ಹತ್ರ ಮಾತ್ರೆಗಳಿಲ್ಲ, ಆಯಿತಾ. ಅಂದರೆ ಕಮ್ಮಿ ಇರೋದು ಆಪ್ಷನ್ಸ್ ಈಗ ಇರೋದೇನು ಮಾತ್ರೆಗಳಂದರೆ ಆರ್ಥೋಪೆಡಿಕ್ಸಲ್ಲಿ ನೀವು ಹೋಗಿ ನೋಡಿದರೆ ಏನು ಕಾಣಿಸುತ್ತೆ ನಿಮಗೆ, ಪೈನ್ ಕಿಲ್ಲರ್ಸ್ ಇದೆ, ತುಂಬ ಅಷ್ಟು ಪೈನ್ ಕಿಲ್ಲರ್ಸ್ ಇದೆ, ಬೇರೆ ಬೇರೆ ಥರದ ಪೈನ್ ಕಿಲ್ಲರ್ಸ್ ಇದೆ, ಆಯಿತಾ. ಬೇರೆ ಬೇರೆ ಥರ ಅಂದರೆ ಈಗ ಬೇರೆ ಬೇರೆ ದೇರ್ ಆರ್ NSAID ಅಂತ ಹೇಳ್ತೀವಿ. ಅಂದರೆ ದೀಸ್ ಆರ್ ದ ಈಗ ಬ್ರೂಫೆನ್ನು, ಡೈಕ್ಲೋಫೆನಕು ಎಲ್ಲ ಏನೇನು ತೊಗೊಳ್ತೀರ ಸಾಮಾನ್ಯ ಜನಕ್ಕೆ ಗೊತ್ತಿರೋವಂಥ ಮಾತ್ರೆಗಳು, ಅದು ಒಂದು. ಅದು ಬಿಟ್ಟರೆ ಅಲ್ಟ್ರಾಸೆಟ್ಟು, ಮಾರ್ಫಿನು, ಅದೆಲ್ಲ ಮಾರ್ಫಿನಾಯ್ಡ್ ಬೇಸ್ಡ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಈ ರೀತಿದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಬ್ಲೆಟ್ಸ್ ಇದೆ, ಆಯಿತಾ. ಬಟ್ ಕಡೆಗೆ ಪೇನ್ ಕಿಲ್ಲರ್ ಇಸ್ ಎ ಪೇನ್ ಕಿಲ್ಲರ್. ನಿಮಗೆ ನೋವಿನ ಮಾತ್ರೆ, ನೋವು ಶಮನ ಆಗುತ್ತೆ, ಪೇನ್ ಮ್ಯಾನೇಜ್ಮೆಂಟ್ ಹೌದು, 12 ಗಂಟೆ ಆಗ್ಬೋದು, ಇಲ್ಲ ಇನ್ನೊಂದು 24 ಗಂಟೆ ಕೊಡ್ಬೋದು ನಿಮಗೆ. ಮುಂದಕ್ಕೇನು ನೀವು ತಗೊಳ್ಳೋವರೆಗೂ ಕಡಿಮೆ ಆಗುತ್ತೆ, ಆಮೇಲೆ ಮುಂದಕ್ಕೇನು ನಥಿಂಗ್ ಹಾಗೆ ಇರುತ್ತೆ. ಇಲ್ಲ ಎರಡನೇದು ಯು ಆರ್ ಗಾಟ್ ಆಲ್ ದೀಸ್, ಇದು ಕೊಲಾಜನ್ ಸಪ್ಲಿಮೆಂಟ್ ಆಗಲಿ, ವಿಟಮಿನ್ D ಆಗಲಿ, ಅಥವಾ ಲೂಬ್ರಿಕೇಷನ್ ಮೆಡಿಕೇಷನ್ಸ್ ಆಗಲಿ, ನಿಜ ಅದಕ್ಕೊಂದು ರೋಲ್ ಇದೆ, ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಆರ್ಥ್ರೈಟಿಸ್ ಆಗಿರುತ್ತೆ, ಅರ್ಲಿ ಸ್ಟೇಜಸ್ ಆಫ್ ಆರ್ಥ್ರೈಟಿಸಲ್ಲಿ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡುತ್ತವೆ.